ಹಾ ಓಕೆ. ವಿಜಯ್, ಅಮ್ಮ ನೀನ್ ಯಾಕೋ ಬಂದೆ? ನೀನ್ ಫೋನಲ್ಲಿ ಮಾತಾಡ್ತಾ ಬಿದ್ದಿರೋದ್ ನೋಡಿದ್ಮೇಲೂ ಬರ್ದೇ ಇರಕ್ಕಾಗತ್ತಾ ಅಮ್ಮ? ನಂಗೇನೂ ಆಗಿಲ್ಲ ಕಣೋ. ಅಲ್ಲಿ ನೋಡು ಮತ್ತೆ ಏನೂ ಆಗಿಲ್ವಂತೆ. ಇವ್ನ್ ಟೈಮ್ ಸರಿಯಾಗಿ ಬರ್ದೇ ಹೋಗಿದ್ರೆ ಏನಾಗಿರೋದು? ನಿನ್ನೆ ಏನೋ ಕೆಲಸ ಮಾಡ್ತಾ ಬಿದ್ದೋಗ್ಬಿಟ್ಟೆ ಕಣೋ, ಅಷ್ಟೇ. ಏನಷ್ಟೇ? ನಾವು ನಾಳೆನೇ ಹೋಗಿ ಟೆಸ್ಟ್ ಮಾಡ್ಸೋಣ. ಆಲ್ರೆಡಿ ಸಿವಿಯರ್ ಅಂತ ಹೇಳಿದಾರಂತೆ, ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದಂತೆ ಲೋಕಿ ಹತ್ರ. ಆಪರೇಷನ್ ಅಂತ ಅಂದ್ರೆ ತುಂಬಾ ಖರ್ಚಾಗುತ್ತೆ ಕಣೋ, ಅದಕ್ಕೆ ಮುಂದೆ ಯಾವಾಗಾದ್ರೂ ಮಾಡ್ಸೋಣ. ದುಡ್ಡಿನ ಯೋಚನೆ ನಿನ್ಗೆ ಯಾಕಮ್ಮ? ಸೀರಿಯಸ್ ಅಂತ ಇದಾರೆ, ನೀನ್ ಆಮೇಲೆ ಮಾಡ್ಸೋಣ ಅಂತೀಯಲ್ಲ. ಅದ್ ಹಾಗಲ್ವೋ? ಇವಾಗ ನೀನ್ ಏನು ಮಾತಾಡ್ಬೇಡ, ನಾವು ನಾಳೆನೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರೋಣ, ಸರಿನಾ? ಸರಿ, ನೀನ್ ರೆಸ್ಟ್ ಮಾಡು, ನಾನು ಲೋಕಿನ್ ಬಿಟ್ಟು ಬರ್ತೀನಿ. ಥ್ಯಾಂಕ್ಸ್ ಕಣೋ ಲೋಕಿ ಬಂದಿದ್ದಕ್ಕೆ. ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ನೀನ್ ಕರೆಕ್ಟ್ ಟೈಮಿಗೆ ಬರ್ದೇ ಇದ್ರೆ ಏನಾಗಿರ್ತಿತ್ತು ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಈಗ ಅದಲ್ಲ ಯಾಕೋ, ಅದಿರ್ಲಿ, ಕಾವ್ಯ ಜೊತೆ ಕೇರಳ ಹೇಗಿತ್ತೋ? ನಿಂಗೆ ಗೊತ್ತಾಯ್ತು? ನೆನ್ನೆ ಕಾಲ್ ಮಾಡಿದಾಗ ಮಾತಾಡಿದ್ದು ನೀನಾ? ಆ ಹುಡುಗಿ ಮಾತಾಡಿದ್ದು. ಅರೆ, ಅವಳು ಯಾರಿಗೂ ಹೇಳ್ಬಿಡ ಅಂದಿದ್ಲೋ, ಅದಕ್ಕೆ ಯಾರಿಗೂ ಹೇಳಿರ್ಲಿಲ್ಲ. ಮುಚ್ಚಲೆ, ಕೇರಳ ಹೋದ್ಮೇಲೆ ಎಲ್ರೂ ಮರ್ತ್ಬಿಟ್ಟಿದ್ಯಾ ನೀನು? ಆ ವರ್ಕ್ ಟೆನ್ಷನ್ ಹೆಂಗಿರುತ್ತೆ ಅಂತ ನಿಂಗೆ ಗೊತ್ತಲ್ವಾ ಮಗ? ನೀನೊಬ್ನೇ ಕೆಲಸ ಮಾಡೋ ಅಂತಾರ ಬಿಸಿ ಆಗ್ಬಿಟ್ಟಿದ್ಯಾ? ನಂಗೆ ಅರ್ಥ ಆಯ್ತು. ನೀನ್ ಮೇಲ್ಗಡೆ ಹೋಗಿ ಮಾತಾಡು, ನಾನು ಹೊರಡ್ತೀನಿ. ಅವಳಲ್ಲ ಕಣೋ, ಬೇರೆ. ಗೊತ್ತು ಯಾರು ಅಂತ. ಸರಿ, ನಾನು ಹೊರಡ್ತೀನಿ, ಬಾಯ್. ಹಾಯ್. ಹಾಯ್. ಆಂಟಿ ಹೇಗಿದ್ದಾರೆ? ಈಗಲೂ ಸ್ವಲ್ಪ ವೀಕ್ ಆಗೇ ಇದ್ದಾರೆ. ಹಾಗಿದ್ರೆ ಹಾಸ್ಪಿಟಲ್ ಹೋಗ್ತಾ ಇದೀರಾ ಇವತ್ತು? ಇಲ್ಲ, ನಾಳೆ ಹೋಗೋಣ ಅಂತ ಇದೀವಿ. ಅಂದ್ರೆ ಹೇಗಿದ್ರು ಆಪರೇಷನ್ ಮಾಡಿಸ್ಬೇಕಲ್ಲ, ಟೆಸ್ಟ್ ಎಲ್ಲ ಇರುತ್ತೆ. ಮನಿ ಅರೇಂಜ್ ಮಾಡ್ಕೊಂಡು ನಾಳೆ ಹೋಗೋಣ ಅಂತ. ಮತ್ತೆ ಅಷ್ಟೊಂದು ದುಡ್ಡು ಹೇಗೆ? ಸ್ವಲ್ಪ ಅಮ್ಮ ಚೀಟಿ ಹಾಕಿ ದುಡ್ಡಿದೆ, ನಾನು ನನ್ನ PF ಬ್ರೇಕ್ ಮಾಡ್ತೀನಿ, ಬಾಸ್ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಸಾಕು ಅನ್ಸುತ್ತೆ. ಮತ್ತೆ ನಿನ್ ಜಾಬ್ ಎಲ್ಲ ಈ ತರ ಸಡನ್ ಆಗಿ ಬಂದ್ರೆ ಅವ್ರೇನು ಹೇಳಲ್ವಾ? ಇಲ್ಲ, ನಾನು ಕ್ಲಿಯರ್ ಆಗಿ ಹೇಳಿದೀನಿ, ನಂಗೆ ಬೇರೆ ಆಪ್ಷನ್ ಇಲ್ಲೇ ಇರೋದ್ರಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ. ಆಂಟಿ ಆಪರೇಷನ್ ಆದ್ಮೇಲೆ ಆಂಟಿನ ಅಟ್ಲೀಸ್ಟ್ 3-4 ಮಂತ್ಸ್ ಆದ್ರೂ ನೋಡ್ಕೋಬೇಕು ಅಲ್ವಾ? ಅದೇ, ಅವ್ರೇನಾದ್ರೂ ನಂಗೆ ವರ್ಕ್ ಫ್ರಮ್ ಹೋಮ್ ಕೊಡದೇ ಇದ್ರೆ ನಾನು ಇಲ್ಲೇ ಜಾಬ್ ನೋಡ್ಕೋಬೇಕಾಗತ್ತಷ್ಟೇ. ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸಿಗುತ್ತೆ ಬಿಡು. ಅದೇ ಬೆಟರ್. ಯಾಕಷ್ಟು ದೂರ ಹೋಗ್ಬೇಕು? ಹೌದು, ನಿಮ್ ಮನೇಲೇನು ಡೌಟ್ ಬರ್ಲಿಲ್ವಾ ನೀನ್ ಈ ತರ ಸಡನ್ ಆಗಿ ಬಂದ್ರೆ? ಹೌದು, ಅಮ್ಮಂಗ್ ಡೌಟ್ ಬಂತು, ಬಟ್ ನಾನೇ ಮ್ಯಾನೇಜ್ ಮಾಡ್ಬಿಟ್ಟೆ. ಹಾ ಬಾಸು. ಹಾ ವಿಜಿ, ಕಾಲ್ ಮಾಡಿದ್ದೆ? ಅದೇ ಬಾಸು, ಅಮ್ಮನ ಆಪರೇಷನ್ಗೋಸ್ಕರ ದುಡ್ಡು ಕೇಳಿದ್ನಲ್ಲ, ಅದಕ್ಕೋಸ್ಕರ ಕಾಲ್ ಮಾಡಿದೆ. ಓ ಸಾರಿ ವಿಜಯ್, ಮರ್ತ್ಬಿಟ್ಟಿದೆ. ಈಗಲೇ ಕಳಿಸ್ತೀನಿ. ಹಾ ಓಕೆ, ಪರವಾಗಿಲ್ಲ. ಅದ್ ಸರಿ, ಬ್ಯಾಲೆನ್ಸ್ ಅಮೌಂಟ್ ಅಡ್ಜಸ್ಟ್ ಆಯ್ತಾ? ಅದು PF ಅಪ್ಲೈ ಮಾಡಿದ್ನಲ್ಲ, ಅದ್ ಸಿಗುತ್ತೆ. ಸ್ವಲ್ಪ ಸೇವಿಂಗ್ಸ್ ಕೂಡ ಇತ್ತು, ಸೊ ಓವರ್ ಆಲ್ ಸೆಟ್ ಆದಂಗೆನೆ. ಓಕೆ ವಿಜಯ್, ನಾನು ಈಗಲೇ ಕಳಿಸ್ತೀನಿ. ಏನಾದ್ರೂ ಬೇಕು ಅಂದ್ರೆ ನಂಗೆ ಕಾಲ್ ಮಾಡು, ಓಕೆನಾ? ಥ್ಯಾಂಕ್ ಯು ಬಾಸು. ಅಮ್ಮ, ನಾನು ಹೋಗಿ ಮನಿ ಡ್ರಾ ಮಾಡ್ಕೊಂಡ್ ಬರ್ತೀನಿ, ನೀನ್ ರೆಡಿ ಆಗಿರು, ಸರಿನಾ? ಮಾವಯ್ಯ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿದ್ದೀರಾ? ವಿಜಯ್, ನಿಮ್ ಭಾವ ನನ್ನ ಮಾತೇ ಕೇಳಲಿಲ್ಲ, ಸಾಲ ಮಾಡಿ ಬಿಸ್ನೆಸ್ ಮಾಡಿದ್ರು.
ಬಿಸ್ನೆಸ್ ಲಾಸ್ ಆಗೋಯ್ತು. ಸಾಲ ಕೊಟ್ಟವರು ಮನೆ ಹತ್ರ ಬಂದಾಗ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನಿನ್ನ ಹತ್ರ ಯಾವುದಾದ್ರೂ ಅಮೌಂಟ್ ಇದ್ರೆ ಕೊಟ್ಟಿರ್ತೀಯಾ? 1 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ. ಹೆಂಗಾದ್ರೂ ಮಾಡಿ ನೀನು ಕೊಟ್ಟಿದ್ಯಾ ಅಂತ ಹೇಳಿ ಅವ್ರಿಗೆ ಬ್ಯಾಲೆನ್ಸ್ ಕ್ಲಿಯರ್ ಮಾಡ್ಬಿಡ್ತೀನಿ. ಮಾವಯ್ಯ, ಅದು ಇನ್ನೊಂದು ತಿಂಗಳಲ್ಲಿ ಕೊಡ್ತೀನಿ ಅಂತಿದಾರಲ್ಲ, ಇನ್ನು ಎಷ್ಟು ದಿನ ಆಗುತ್ತೆ? 1 ತಿಂಗಳು ತಾನೇ. ನನ್ಗೆ ಅಷ್ಟರಲ್ಲಿ ಏನೂ ಆಗಲ್ಲ. ಹಾಸ್ಪಿಟ್ಲಿಗೆ ಮುಂದಿನ ತಿಂಗಳು ಹೋಗೋಣ. ಮಾವಯ್ಯ, ನಾನು ಈ ಮನಿ ಅಮ್ಮನ ಆಪರೇಷನ್ಗೆ ಅಂತ ಅರೇಂಜ್ ಮಾಡಿದ್ದೆ. ನೆಕ್ಸ್ಟ್ ತಿಂಗಳು ವಾಪಸ್ ಕೊಟ್ಬಿಡಿ ಮಾವ. ಖಂಡಿತ ಕೊಡ್ತೀನಿ ಕಣೋ, ನನ್ನ ನಂಬು, ಮಿಸ್ ಮಾಡಲ್ಲ. ತುಂಬ ಥ್ಯಾಂಕ್ಸ್ ಕಣೋ. ನೀನು ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತೋ. ಪರವಾಗಿಲ್ಲ ಬಿಡಿ ಮಾವಯ್ಯ. ವಾಪಸ್ ಕೊಡ್ತೀನಿ ಅಕ್ಕ. ಬರ್ತೀನಿ. ಹಾ. ಬರ್ತೀನಿ ಕಣೋ. ನಿಂಗೆ ಖುಷಿ ಆಯ್ತಾ ಅಮ್ಮ ನಿನ್ನ ತಮ್ಮಂಗೆ ಹೆಲ್ಪ್ ಮಾಡಿದ್ದಕ್ಕೆ? ನಿನಗೆ ಕೆಲಸ ಸಿಕ್ಕಿದಾಗ್ಲೂ ನನಗಿಷ್ಟು ಖುಷಿ ಆಗಿರಲಿಲ್ಲ. ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ. ಹೇ ಸುಮ್ನಿರಮ್ಮ, ತುಂಬ ಹಿಗ್ಬೇಡ ನೀನು. ನೆಕ್ಸ್ಟ್ ಮಂತ್ ಅವ್ರು ಕೊಡ್ತಾರೋ ಇಲ್ವೋ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕೊಡ್ತಾನ್ ಕಣೋ. ನೀನು ಹೀಗೆ ಸಪೋರ್ಟ್ ಮಾಡ್ತಾ ಇರೋ ನಿನ್ನ ತಮ್ಮನ್ನ. ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ, ಮಧ್ಯದಲ್ಲಿ ಮಾವ ಬೇರೆ. ಕಾವ್ಯ, ಆ ಧನಿಯಾ ಪೌಡರ್ ಕೊಡು. ಏನ್ ಮಾಡ್ತಿದ್ದಾಳೆ ಇವಳು? ಮಾತು ಕೂಡ ಕೇಳಿಸ್ಕೊಳ್ದೆ ಏನ್ ಮಾಡ್ತಿದ್ಯಾ ಫೋನಲ್ಲಿ? ಇವಾಗೇನು ಧನಿಯಾ ಪುಡಿ ಬೇಕು ತಾನೆ, ಎತ್ಕೊಡ್ತೀನಿ. ಅಷ್ಟು ಸೀಕ್ರೆಟ್ ಆಗಿ ಫೋನಲ್ಲಿ ಏನ್ ನೋಡ್ತಿದ್ಯಾ? ಹಾಗೆ ಕೇಳು ಅತ್ತೆ. ಇವನೊಬ್ಬ ಫಿಟ್ಟಿಂಗ್ ಮಾಸ್ಟರ್. ಏನಿಲ್ಲ ಅಮ್ಮ, ಕಾಲೇಜ್ ವಾಟ್ಸಪ್ ಗ್ರೂಪ್ ಅಷ್ಟೇ. ವಾಟ್ಸಪ್ ಗ್ರೂಪ್ ಅಂದ್ರೆ ನಿಂಗೆ ಯಾಕೆ ತೋರಿಸ್ತಾ ಇಲ್ಲ ಕೇಳು ಅತ್ತೆ. ಹೌದೇ, ನಂಗೆ ಯಾಕೆ ತೋರಿಸ್ತಾ ಇಲ್ಲ ನೀನು? ಏನಿಲ್ಲ ಅಮ್ಮ, ಮೊನ್ನೆ ಟ್ರಿಪ್ ಹೋಗಿದಾಗ ಹುಡುಗರು ಪಿಕ್ಸ್ ತೆಗಿದ್ರಲ್ಲ, ಅದನ್ನ ಗ್ರೂಪಲ್ಲಿ ಹಾಕಿದ್ರು. ಅದನ್ನ ನೋಡಿದ್ರೆ ನನ್ನ ಬಗ್ಗೆ ಏನಾದರೂ ಅನ್ಕೋತೀರಾ ಅಂತ. ಓ, ಅತ್ತೆ, ಅಮ್ಮ ಇದನ್ನು ಕೊಟ್ಬಿಟ್ಟು ಬಾ ಅಂದ್ಲು. ಅಲ್ಲಿಡೋ. ಏನ್ ಮಾಡ್ತಿದ್ದಾಳೆ ಇವಳು? ಏ ಲಕ್ಕಿ, ಆ ಕಡೆ ಜರುಗು. ಏನಾಯ್ತೆ? ನಾನು ಸುಮ್ಮನೆ ಟಚ್ ಮಾಡಿದೆ. ನಿನ್ ಶೋಲ್ಡರ್ಗೆ ಏನಾದ್ರು ಏಟ್ ಆಯ್ತಾ? ಏನಿಲ್ಲ, ದೂರ ಜರುಗು. ಏನಪ್ಪ ಇವಳು? ಅಮ್ಮ, ನಾನು ನಿನ್ನೊಂದು ಕೇಳಲಾ? ಏನೇ? ಅದು ನಿಂಗೆ ಯಾವತ್ತಾದರೂ ಈ ಥರ ಫೀಲ್ ಆಗಿದೆಯಾ? ಅಂದರೆ ಹುಡುಗಿಯಾಗಿರೋದು ಎಷ್ಟು ಕಷ್ಟ ಅಂತ. ಅಂದರೆ ನಾವು ಯಾವ ಕೆಲಸ ಮಾಡೋಕ್ಕೆ ಹೋದರೂ ಏನಾದರೂ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಕೊನೆಗೂ ನಮಗೆ ನಡೆದಿರೋದು ಹೇಳ್ಕೊಂಡ್ರೆ ನಮ್ಮ ಅಕ್ಕಪಕ್ಕದವ್ರು ಏನಂತಾರೋ, ಏನು ಯೋಚನೆ ಮಾಡ್ತಾರೋ, ಇವೆಲ್ಲ ಯೋಚನೆ ಮಾಡಿದರೆ ಭಯ ಆಗುತ್ತೆ. ನಿಂಗೆ ಯಾವತ್ತಾದರೂ ಈ ಥರ ಭಯ ಆಗಿದೆಯಾ? ನಂಗೆ ಯಾವಾಗಲೂ ಹಾಗೆ ಅನ್ಸುತ್ತೆ. ಈಗಲೂ ಅಷ್ಟೇ. ನಾನೇನಾದರೂ ಮಾತಾಡಬೇಕಾದ್ರೆ ಬೇರೆಯವ್ರು ಏನು ಅನ್ಕೋತಾರೋ ಅಂತ ಯೋಚನೆ ಮಾಡ್ತೀನಿ. ಯಾಕಂದರೆ ನನ್ನ ಫ್ಯಾಮಿಲಿ ಬೆಳೆಸಿರೋ ರೀತಿನೇನು. ಇನ್ನೂ ಒಂದು ಟೈಮ್ವರೆಗೂ ನೀನು ನನ್ನ ಥರನೇ ಅಂದ್ಕೊಂಡಿದ್ದೆ. ನಾನು ಕೂಡ ನನ್ನ ಫ್ಯಾಮಿಲಿಯವ್ರ ಥರನೇ ಬೆಳೆಸ್ಬಿಟ್ಟೆ ಅಂತ ಅಂದ್ಕೊಂಡೆ. ಆದರೆ ಅವತ್ತು ನಿಮ್ಮ ಅಪ್ಪನ ಮುಂದೆ ನಿಂತ್ಕೊಂಡು ನಿನ್ಗೆ ಅನ್ಸಿದ್ದನ್ನು ಹೇಳಿ ಒಪ್ಪಿಸ್ದೆಯಲ್ಲ, ಆವಾಗ ಅನಿಸ್ತು ನೀನು ನನ್ನ ಥರ ಭಯಪಟ್ಟು ಅನ್ಸಿದ್ದನ್ನು ಹೇಳ್ದೇ ಇರೋಳಲ್ಲ ಅಂತ. ನಂಗೆ ತುಂಬ ಹೆಮ್ಮೆ ಅನಿಸ್ತು ಗೊತ್ತಾ ಅವತ್ತು ನಿನ್ನ ಆ ಥರ ನೋಡಿ. ಹೌದು, ಏನಾಯ್ತೀಗ? ಮತ್ತೆ ನಿಂಗೆ ಯಾವ್ದ್ರ ಬಗ್ಗೆ ಏನಾದ್ರು ಭಯ ಆಗ್ತಿದ್ಯಾ ಹೇಗೆ? ಇಲ್ಲ ಅಮ್ಮ, ನಾರ್ಮಲ್ ಆಗಿ ಕೇಳಿದೆ ಅಷ್ಟೇ. ಅತ್ತೆ, ಮತ್ತೆ ನಿಂಗೆ ನನ್ನನ್ನು ನೋಡಿ ಹೆಮ್ಮೆ ಅನ್ಸಲ್ವಾ? ಯಾಕೆ ಅನ್ಸಲ್ಲ? ಇಲ್ಲೋಡು, ಈ ಥರ ಪಾರ್ಸೆಲ್ ತಂದ್ಕೊಟ್ಟಾಗ ಪ್ರತಿ ಸರಿ ಅನ್ಸುತ್ತೆ
ನೀನಲ್ದೆ ನನ್ಗಿನ್ಯಾರು ಹೆಲ್ಪ್ ಮಾಡ್ತಾರೋ? ಆಮೇಲೆ ಕಾವ್ಯಂಗ್ ಮದ್ವೆ ಆದ್ಮೇಲೆ ಅವಳು ಹೊರಟೋಗ್ತಾಳೆ. ನಿನ್ ಬಿಟ್ರೆ ನನ್ನ ಇನ್ಯಾರು ನೋಡ್ಕೋತಾರೆ? ಅದು ಕರೆಕ್ಟೇ ಬಿಡು. ಆಮೇಲೆ ಕಾವ್ಯಂಗಿಂತ ಮುಂಚೆ ನೀನ್ ಹುಟ್ಟಿದ್ರೆ ಕಾವ್ಯನ ನಿನಗೆ ಕೊಟ್ಟು ಮದ್ವೆ ಮಾಡ್ತಿದ್ವಿ. ಚಿಚ್ಚಿ, ಇವಳನ್ನ ನಾನಂತೂ ಆಗಲ್ಲ. ನಿನ್ನ ಮದ್ವೆ ಆಗೋಕೆ ಕ್ಯೂ ನಿಂತಿದಾರೆ. ಮತ್ತೆ ನಿನ್ ಮುಖಕ್ಕೆ ನಾನೇ ಜಾಸ್ತಿ. ನಿಂಗಿಂತ ಚೆನ್ನಾಗಿರೋ ಹುಡ್ಗಿನ್ ಮದ್ವೆ ಆಗಿ ತೋರಿಸ್ತೀನಿ ಕಣೆ ನಿಂಗೆ. ನಿನ್ ಮುಖ ನೋಡ್ಕೋ ಹೋಗು. ಕಾವ್ಯ, ಅದು ನಿಮ್ಮ ಮಾವ ಹೇಳಿ ಸಂಬಂಧದ ಬಗ್ಗೆ ನಾನು ನಿನಗೆ ಹೇಳಿದ್ನಲ್ಲ, ಏನು ಯೋಚನೆ ಮಾಡಿದ್ಯಮ್ಮ? ಅಪ್ಪ, ಅದು ಜರ್ನಿ ಲೀವ್ ಸಡನ್ ಆಗಿ ಅನೌನ್ಸ್ ಆಗಿದ್ರಿಂದ ಮರ್ತು ಬಿಟ್ಟೆ. ಹೌದಾ? ಹೋಗ್ಲಿ, ಆ ಫೋಟೋನಾದ್ರೂ ನೋಡಿದ್ಯಮ್ಮ? ಇಲ್ಲ ಅಪ್ಪ, ಇವತ್ತು ನೋಡ್ತೀನಿ. ಒಂದ್ಸರಿ ನೋಡಮ್ಮ, ನೋಡಿ ಏನು ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಹಾಗೆ ನೀನು ಒಂದ್ಸರಿ ಆ ಹುಡುಗನ ಜೊತೆ ಮಾತಾಡಿದ್ರೆ ನಿನಗೂ ಗೊತ್ತಾಗುತ್ತಲ್ವಾ? ಆಮೇಲೆ ಅವ್ರು ಡೈಲಿ ಕಾಲ್ ಮಾಡ್ತಿದ್ದಾರೆ, ಅದಕ್ಕೆ ಅವರೇ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿದಾರಲ್ವಾ? ನೀನು ಹೇಳಿದ್ರೆ ನಾನು ಒಂದ್ಸರಿ ಅವ್ರ ಜೊತೆ ಮಾತಾಡ್ತೀನಿ, ಸರಿನಾ? ಓಕೆ ಅಪ್ಪ, ಇವತ್ತು ಪಕ್ಕ ನೋಡಿ ಹೇಳ್ತೀನಿ. ಸರಿ ಮಗಳೇ. ಅಣ್ಣ, ಇಲ್ಲೇ ಸೈಡಿಗೆ ಹಾಕಿ. ಏನಿವತ್ತು ಕಾಲೇಜ್ ಬಂಕಾ? ಓಯ್, ನೀನ್ ಯಾಕೆ ಬಂದೆ? ಅಣ್ಣ, ನೀವು ಹೊರಡಿ. ಇಲ್ಲಿ ತುಂಬಾ ಪ್ಯಾಸೆಂಜರ್ಸ್ ಇದ್ದಾರೆ, ನೀನ್ ಇಳಿ. ನೀನು ರಾಜಿ ಬಂದಾಗ ಇಳಿತೀನಿ ಬಿಡು. ವಿಜಯ್, ಅಪ್ಪ ಮತ್ತೆ ಪ್ರಪೋಸಲ್ ಬಗ್ಗೆ ಕೇಳಿದ್ರು. ನಂಗೆ ಏನು ಆನ್ಸರ್ ಕೊಡಬೇಕು ಅಂತನೂ ಗೊತ್ತಾಗ್ಲಿಲ್ಲ. ಹೋಗ್ಲಿ, ಲಾಸ್ಟ್ ಟೈಮ್ ಥರ ಆ ಮದುವೆ ಹುಡುಗನ ಹತ್ರ ಮಾತಾಡ್ಲಾ? ಈ ಥರ ಪ್ರತಿ ಸರಿ ಇದನ್ನೇ ಯಾಕೆ ಹೇಳ್ತೀಯ? ಯಾವತ್ತಿರೋರಿಗೆ ಇದನ್ನ ಹೇಳಲೇಬೇಕಲ್ಲ. ನಾನು ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡೋಕ್ಕಾಗಲ್ವಲ್ಲ? ಅವ್ನು ಇಷ್ಟ ಆಗಿಲ್ಲ ಅಂತ ನೀನೇ ಹೇಳು. ರೀಸನ್ ಕೇಳ್ತಾರೆ ಕಣೋ. ಒಂದು ಕೆಲಸ ಮಾಡು, ಒಂದ್ಸರಿ ಮೀಟ್ ಮಾಡು. ಏನು ಮೀಟ್ ಮಾಡ್ಬೇಕಾ? ಒಂದ್ಸರಿ ಮೀಟ್ ಮಾಡಿದ್ಮೇಲೆ ಅವ್ನ ಬಿಹೇವಿಯರ್ ಇಷ್ಟ ಆಗಿಲ್ಲ ಅಂತಾನು ಏನೋ ಒಂದು ಹೇಳು. ಹೇಗಿದ್ರು ನಿಮ್ಮಪ್ಪ ನಿನ್ನ ಮಾತಿಗೆ ವ್ಯಾಲ್ಯೂ ಕೊಡ್ತಾರಲ್ವಾ, ಪಕ್ಕ ಒಪ್ಕೋತಾರೆ. ಸರಿ. ಇವಾಗ ಏನೋ ಒಂದು ಹೇಳಿ ಪೋಸ್ಟ್ಪೋನ್ ಮಾಡೋಣ. ಆಮೇಲಿಂದ ಒಳ್ಳೆ ಸಂಬಂಧ ತರೋದಕ್ಕೆ ನಿಮ್ಮಪ್ಪ ತಲೆ ಕೆಡ್ಸ್ಕೋತಾರೆ. ಅವಾಗ ಏನಾರು ಒಂದು ಪ್ಲಾನ್ ಮಾಡಿ ಫ್ಯೂಚರಲ್ಲಿ ಡೀಲ್ ಮಾಡೋಣ. ಈಗ ರಾಜಿ ಬರೋ ಟೈಮ್ ಆಯ್ತು, ನೀನ್ ಇಳಿ. ನಿನ್ ಜೀವನಾನೇ ಆರಾಮು. ಇವಳೇನಾ ರಾಜಿ? ಹಾ, ಅವಳೆ. ಹಾಯ್. ಓ ಯಪ್ಪ, ನಿನ್ ತರನೇ ಆಡ್ತಾಳಲ್ಲೋ. ಏನ್ ಕವೆ ಇದು? ಅಷ್ಟು ಜನರ ಮುಂದೆ ಆ ಹುಡುಗಂಗೆ ಯಾಕೆ ಕೊಡ್ದೆ? ಸರ್, ಅವನು ನನ್ನ ಶೋಲ್ಡರ್ನ. ನಿಲ್ಸು ಕವ್ಯ, ಶೋಲ್ಡರ್ನ ಗೊತ್ತಿಲ್ಲದೆ ಟಚ್ ಮಾಡಿರೋದು, ಅಷ್ಟಕ್ಕೆ ಹೀಗೆ ಮಾಡೋದಾ? ಅವ್ರೇನಾದ್ರೂ ಮಿಸ್ಬಿಹೇವ್ ಮಾಡಿದ್ರೆ, ನಿನಗೆ ತೊಂದರೆ ಕೊಟ್ಟಿದ್ರೆ ನನಗೆ ಕಂಪ್ಲೇಂಟ್ ಮಾಡ್ಬೇಕಲ್ಲ? ಅಕಸ್ಮಾತಾಗಿ ಟಚ್ ಮಾಡಿದಕ್ಕೆ ಹೊಡೆಯೋದಾ? ಹಾಗಲ್ಲ ಸರ್, ಮತ್ತೇನು, ನಾವ್ ಹುಡುಗಿರಲ್ವಾ? ನಾವೇನೇ ಮಾಡಿದ್ರು ಅವ್ರದೇ ತಪ್ಪಂತಾರೆ ಅಂತ ಹೀಗೆ ಮಾಡಿದ್ಯಾ? ಸರ್, ನೀವ್ ಹೇಳ್ತಿರೋ ತರ ಟಚ್ ಮಾಡಿದಕ್ಕೆ ನಾನು ಹೊಡಿಲಿಲ್ಲ. ಅವನು ನಿಜವಾಗ್ಲೂ ಬ್ಯಾಡ್ ಟಚ್ಚೇ ಮಾಡಿದ್ದು. ಅವನ ಆ ಉದ್ದೇಶದಲ್ಲೇ ಟಚ್ ಮಾಡ್ದ ಅಂತ ಅರ್ಥ ಮಾಡ್ಕೊಂಡೆ ನಾನು ಹೊಡೆದೆ. ಹಾಗಂತ ಪ್ರಿನ್ಸಿಪಲ್ ಮಗನ್ನೇ ಹೊಡೆಯೋದಾ? ಅವ್ರು ಬಂದ್ರೆ ಏನ್ ಪ್ರಾಬ್ಲಮ್ ಮಾಡ್ತಾರೋ? ಬಂದ್ರೆ ಏನು, ಪ್ರಿನ್ಸಿಪಲ್ ಮಗ ಆದ್ರೆ ಏನು ಸರ್? ಅವನಿಂದ ನಾನು ಎಷ್ಟು ದಿನ ಸಫರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾ? ಏನೋ ಕವ್ಯ, ನಿನ್ನಿಷ್ಟ. ಅವ್ರ ಹತ್ರ ನೀನೇ ಡೀಲ್ ಮಾಡ್ಕೊ, ನಾನೇನು ಮಾಡೋಕ್ಕಾಗಲ್ಲ. ಸರ್, ನಾನು ಮಾಡಿದ ಸರಿ ಅಂತ ನಾನು ನಂಬ್ತೀನಿ. ಈ ವಿಷಯದ ಬಗ್ಗೆ ನನ್ನ ಯಾರೇ ಕೇಳಿದ್ರು ನಾನು ಇದನ್ನೇ ಹೇಳ್ತೀನಿ. ಯಾಕಂದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ನಂಗೆ ಅನಿಸ್ತಾ ಇಲ್ಲ. ಥ್ಯಾಂಕ್ ಯು ಸರ್.
ವಿಜಯ್ ಒಂದ್ಸರಿ ಕಾಲೇಜಿಗೆ ಬರ್ತೀಯಾ? ಕಾವ್ಯ, ನಿಮ್ ಪ್ರಿನ್ಸಿಪಲ್ ಮೇಡಮ್ ಕರೀತಾ ಇದ್ದಾರೆ. ಕಾವ್ಯ, ಏನಾಯ್ತು? ಏನಕ್ಕೆ ಸಡನ್ ಆಗಿ ಬಾ ಅಂದೆ? ಕಾವ್ಯ, ಕಾವ್ಯ ಏನಾಯ್ತು? ಕಾವ್ಯ, ಏನ್ ನಡೀತು ಕಾವ್ಯ? ಆಕ್ಚುಲ್ ಆಗಿ ಏನ್ ನಡೀತು ಕಾವ್ಯ? ಏನಾದರೂ ಅನ್ಕೋತೀಯ ಅಂತ ಈ ವಿಷಯ ನಿನಗೆ ಹೇಳ್ದೆ ಸಫರ್ ಪಡ್ತಾ ಇದ್ದೆ. ಇನ್ನೂ ನನ್ನ ಕೈಲಾಗಲ್ಲ. ಅಲ್ಲ, ಈ ವಿಷಯ ನಂಗೆ ಮುಂಚೆನೆ ಹೇಳ್ಬೇಕಿತ್ತು. ನೀನಲ್ಲ, ನಾನು ಸರಿಯಾಗಿ ಕೊಡ್ತಾ ಇದ್ದೆ ಅವನಿಗೆ. ಹೌದು, ನಿಮ್ಮ ಪ್ರಿನ್ಸಿಪಲ್ ಏನಂದ್ರು? ಅಲ್ಲಿಗೆ ಹೋದ್ಮೇಲೆ ನನ್ನ ಪಾಯಿಂಟ್ ನಾನು ಸರಿಯಾಗಿ ಹೇಳಿದೆ. ವುಮೆನ್ ಆಗಿದ್ರಿಂದನೋ ಏನೋ ಗೊತ್ತಿಲ್ಲ, ಅವ್ರಿಗೆ ನಾನು ಹೇಳಿದ ಅರ್ಥ ಆಯ್ತು. ಅವ್ರ ಮಗನೇನು ಅನ್ಲಿಲ್ವಾ? ನನ್ನ ಮುಂದೆ ಏನೂ ಹೇಳಿಲ್ಲ. ಅಂದರೆ ಕ್ಲಾಸ್ ಚೇಂಜ್ ಮಾಡ್ತೀನಿ ಅಂದರು. ಹಾಗಿದ್ರೆ ಪರವಾಗಿಲ್ಲ. ಈ HOD ವಿಷಯ ಬಿಟ್ಟಾಕು. ಸ್ಟೂಡೆಂಟ್ಸ್ ಕೂಡ ತಪ್ಪಾಗಿ ತಿಳ್ಕೊತಾರೆ ಅನ್ಕೊಂಡಿರ್ಲಿಲ್ಲ. ಶೋಲ್ಡರ್ ಟಚ್ ಆದರೆ ಪ್ರಾಬ್ಲಮ್ ಏನೋ ಅಂತಾರೆ. ಏನೋ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ಸಿಚುಯೇಷನ್ನೇ ಆ ಇಂಟೆನ್ಷನಲ್ಲಿ ಇಟ್ಕೊಂಡು ಟಚ್ ಮಾಡ್ದ ಅಂತ ಆಗಲ್ವಾ? ಅದನ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಕಾವ್ಯ? ಸರಿ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನಿವಾಗ ಓಕೆ ತಾನೇ? ಆ ಮ್ಯಾಟರಿಂದ ಆಚೆ ಬಂದಿದ್ಯಲ್ವಾ? ಹಾಂ. ಸರಿ ಬಾ, ಆಚೆ ಹೋಗೋಣ. ಹೊರಗಡೆನಾ? ಆಲ್ರೆಡಿ ತುಂಬಾ ಲೇಟ್ ಆಗಿದೆ, ಹೋಗ್ಬೇಕು. ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಿದ್ದೀನಿ ಅಂತ ಹೇಳು. ನಾಳೆ ಹೇಗಿದ್ರು ನಿನ್ ಬರ್ಡೇ, ನಮ್ಗಂತೂ ಸಿಗಲ್ಲ. ಇಡೀ ದಿನ ಮನೇಲೆ ಸೆಲೆಬ್ರೇಟ್ ಮಾಡ್ಕೋತೀಯ. ಈಗಾದ್ರೂ ಆಚೆ ಹೋಗೋಣವಾ? ಸರಿ. ಸಾಕು ಸಾಕು. ಕಾವ್ಯ ಎಲ್ಲಿಗೆ ಹೋಗ್ತೀನಂದ್ಲು? ಫ್ರೆಂಡ್ಸ್ ಜೊತೆ ತಿನ್ನಕ್ ಆಚೆ ಹೋದ್ಲು ರೀ. ಯಾಕೆ, ಏನಾಯ್ತು? ಏನಿಲ್ಲ.